ಆನ್ಸರ್. ನಿಮಗೆ ಟಾಸ್ಕ್ ಅಂತ ಅಂದರೆ ಎಷ್ಟು ಇಷ್ಟ ಆಗ್ತಾ ಇತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ತುಂಬ ಎಂಜಾಯ್ ಮಾಡ್ತಾ ನೀವು ಆಡ್ತಾ ಇದ್ರಿ. ಸೊ ಈಗ ಒಂದಷ್ಟು ಸೆಗ್ಮೆಂಟ್ಸ್ ಇರುತ್ತೆ ನಮ್ಮ ಪ್ರೋಗ್ರಾಮಲ್ಲಿ. ಫಸ್ಟ್ ಸೆಗ್ಮೆಂಟ್ ಹೆಸರು ಬಂದು ಕ್ವಿಕ್ ಆ್ಯಂಡ್ ಸ್ಟ್ರೇಟ್ ರೌಂಡ್ ಅಂತ. ಸೊ ಇಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ಅದನ್ನು ನಿಮ್ಮ ಮನಸ್ಸಿಗೆ ಏನು ಥಟ್ ಅಂತ ಬರುತ್ತೆ ಜೆನ್ಯೂನ್ ಆಗಿರೋಂತಹ ಆನ್ಸರ್ ಕೊಡಬೇಕು, ಮತ್ತು ಅದಕ್ಕೆ ಯಾಕೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ರೆಡಿ? ಮೊದಲನೇ ಪ್ರಶ್ನೆ, ನಿಮಗೆ ಫಿಟ್ ಬಾಸಲ್ಲಿ ನಿಮ್ಗೆ ತುಂಬ ಬಿಗ್ಗೆಸ್ಟ್ ಅಂದರೆ ಕಾಂಪಿಟೇಷನ್ ಅಥವಾ ಕಾಂಪಿಟೇಟರ್ ಅಂತ ಅನ್ಸಿದ್ದು ಯಾರು? ನನಗೆ ಕಾಂಪಿಟೇಟರ್ ಅನಿಸಿದ್ದು ಶಕ್ತಿ. ಓಕೆ. ಮತ್ತು ಸುಮಂತ್. ಯಾಕೆ? ಯಾಕೆಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಜಾಸ್ತಿ ವೆಯ್ಟ್ ಲಾಸ್ ಆಗ್ತಿದ್ದೆ ಅವರು. ಓಕೆ. ಸೊ ಆದ್ದರಿಂದ ನನ್ನ ಕಾಂಪಿಟೇಟರ್ ಅಂತ ಇದ್ದಿದ್ದು ಅವರಿಗೂ, ಶಕ್ತಿ ಮತ್ತು ಸುಮಂತ್. ಓಕೆ. ಈಗ ನಿಮಗೂ ಅವ್ರಿಗೂ ವೆಯ್ಟ್ ಡಿಫ್ರೆನ್ಸ್ ಏನಾದರೂ ಜಾಸ್ತಿ ಇತ್ತಾ, ಹೇಗೆ? ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ನಮ್ಮ 3 ಜನದ ನೆಕ್ ಟು ನೆಕ್ ಇತ್ತು. ಒಂದು 500 ಗ್ರಾಮ್ಸಲ್ಲಿ ಹಿಂದೆ ಮುಂದೆ ಹೋಗ್ತಾ ಇತ್ತು. ಶಕ್ತಿಯವರು ಎನಿ ಟೈಮು ಜಿಮ್ಮಲ್ಲಿ ವರ್ಕೌಟ್ ಮಾಡೋರು. ಸುಮಂತನು ಅಷ್ಟೇ ಸ್ಟಾರ್ಟಿಂಗು ಫುಡ್ಡು ಡಯಟ್ ಎಲ್ಲ ಮಾಡ್ತಿದ್ದ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಅಂದರೆ ನಂದು ಓನಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಆಕ್ವಾಯೋಗ ಎಲ್ಲ ಮಾಡಿಕೊಂಡು. ಆವಾಗ ಒಂದು 500 ಗ್ರಾಮ್ಸಲ್ಲಿ ಹೆಚ್ಚು ಕಮ್ಮಿ ಇರೋದು ನಮ್ಮ 3 ಜನದ್ದು. ಅಂದರೆ ಆವಾಗ ಟಾಪಲ್ಲಿ ಇತ್ತು ನಮ್ಮದು ವೆಯ್ಟ್ ಲಾಸು. ನಂಗೆ ಆವಾಗ ಅನಿಸಿದೆ ಅವರಿಬ್ರು ನನಗೆ ಕಾಂಪಿಟೇಟರ್ ಅಂತ. ಓಕೆ. ಪ್ರೀವಿಯಸ್ ಎಪಿಸೋಡಲ್ಲಿ ಸ್ಕಂದೇಶ್ ಅವ್ರು ಹೇಳಿದ್ರು ಇದೇ ಪ್ರಶ್ನೆಗೆ, ನನಗೆ ಚಂದನ್ ಅವ್ರು ಕೂಡ ಕಾಂಪಿಟೇಷನ್ ಅಂತ ಅನಿಸಿದ್ರು ಅಂತ. ಸೊ ಆಮೇಲೆ ನಿಮ್ಗೆ ಒಂದು ಇಂಜುರಿ ಥರ ಆಗತ್ತೆ, ಎಲ್ಲಿ ಅಲ್ಲೇನಾದರೂ ಸ್ಲೋ ಡೌನ್ ಆಯ್ತಾ? 9 to 10 kgs ರ್ಯಾಪಿಡ್ ಆಗಿ ಸ್ಲೋ ಡೌನ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಜಾರ್ ಬಿದ್ದಾಗ ಬ್ಯಾಕ್ ಪೇನ್ ಆಯಿತು. ಒಂದು 2-3 ಡೇಸ್ ರೆಸ್ಟ್ ತೊಗೊಳಕ್ಕೆ ಹೇಳಿದ್ರು. ಆವಾಗಲೂ ಟ್ರೀಟ್ಮೆಂಟ್ ಒಂದು ಸ್ವಲ್ಪ ಕಮ್ಮಿ ಆಯಿತು, ಮತ್ತು ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಯಿತು. ಆಮೇಲೆ ತಿರ್ಗಾ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನನಗೆ ನೆಕ್ಕಲ್ಲಿ ಇದು ಸ್ಟಾರ್ಟ್ ಆಯಿತು, ಒಂಥರ ಸ್ವೆಲ್ಲಿಂಗ್ ಥರ ಸ್ಟಾರ್ಟ್ ಆಗಿ ಪಸ್ ಎಲ್ಲ ಫಾರ್ಮ್ ಆಗಿಬಿಟ್ಟಿತ್ತು. ಅಲ್ಲಿಂದ ಹಾಸ್ಪಿಟ್ಲಿಗೆಲ್ಲ ಕರ್ಕೋಗಿದ್ರು. ಸೊ ಅಲ್ಲಿ 4 ಡೇಸ್ ನನಗೆ ನಿದ್ದೆನೇ ಮಾಡಿಲ್ಲ ನಾನು. ನಮ್ಮ ರೂಮಲ್ಲಿ ನಾನು ಬರೀ ಕೂತ್ಕೊಂಡಿರೋದು, ಹಂಗೆ ಕಣ್ಮುಚ್ಚೋದು, ನಿದ್ದೆ ಮಾಡೋದು. 4 ಡೇಸ್ ಹಾಗೆ ಆಯಿತು. ಟ್ರೀಟ್ಮೆಂಟು ಕರೆಕ್ಟಾಗಿ ತೊಗೊಳಕ್ಕಾಗಲಿಲ್ಲ. ಸೊ ಅಲ್ಲಿಂದ ವೆಯ್ಟ್ ಒಂಚೂರು, ಅಲ್ಲಿ ಆ್ಯಂಟಿಬಯೋಟಿಕ್ ಕೊಟ್ಟರು ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಆ್ಯಂಟಿಬಯೋಟಿಕ್ಕಿಂದನೂ ಒಂಚೂರು ವೆಯ್ಟ್ ಡೌನ್ ಆಗೋದು ನಿಂತೋಯ್ತಲ್ಲಿ. ಅದೊಂದು ನಿಮಗೆ ಡ್ರಾಬ್ಯಾಕ್ ಆಯ್ತು ನನಗೆ. ಓಕೆ, ನೋ ಪ್ರಾಬ್ಲಮ್. ಇವಾಗಂತೂ ನಿಮ್ಗೆ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಶುರುವಾಗಿದೆ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಹೇಳಿ ಮೇಡಮ್. ಫನ್ನಿಯೆಸ್ಟ್ ಪರ್ಸನ್ ಅಂತ ಅನ್ಸಿದ್ದು ಯಾರು? ನನಗೆ ಫನ್ನಿಯೆಸ್ಟ್ ಅನಿಸಿದ್ದು ಮಿಥುನ್. ಓಕೆ. ಯಾಕೆಂದರೆ ಅವಾಗವಾಗ ನನ್ನ ರೇಕ್ಸೋರು, ಆಮೇಲೆ ನನ್ನ ಮೇಲೆ ಒಂದು ಹಾಡು ಕಟ್ಟಿ ಆಡೋರು, ಅವ್ರದೇ ಓನ್ ಇದರಲ್ಲಿ ಹಾಡ್ತಿದ್ರು. ಸೊ ಫನ್ನಿಯೆಸ್ಟ್ ಅನ್ಸಿದ್ದು ನನಗೆ ಮಿಥುನ್. ಹೌದು, ಅವ್ರು ಎಲ್ಲರ ಜೊತೆನೂ ಹಾಗೆ ಫನ್ ಲವಿಂಗ್ ಪರ್ಸನ್ ಅಲ್ವಾ ಅವರು. ಓಕೆ. ಸೊ ಈಗ ಸೋಮಾರಿಗಳು ಜಾಸ್ತಿ ಇದ್ರು ಅಲ್ವಾ ಬಿಗ್ ಬಾಸ್ ಅಲ್ಲಿ, ಅದರಲ್ಲಿ ತುಂಬಾ ಲೇಜಿ ಅಂತ ಅನ್ಸಿದ್ಯಾ? ತುಂಬಾ ಲೇಜಿ ಅಂತ ಅಂದರೆ ನಮ್ಮ ಸ್ಕಂದೇಶ್ ಅವರೇ. ಅವರು ಸ್ವತಃ ನಾನೇ ಅಂತ ಒಪ್ಕೊಂಡ್ಬಿಟ್ರು. ಯಾಕೆಂದ್ರೆ ಟೈಮ್ ಸಿಕ್ಕಿದ್ರೆ ಸಾಕು ಹೋಗಿ ಮಲಿಕೊಂಡ್ಬಿಡ್ತಿದ್ರು. ಸ್ಕಂದೇಶ್ ಅಂತ ತುಂಬಾ ಲೇಜಿ ಅಂತಲ್ಲ, ಇದರಲ್ಲಿ ಅವರೇ. ಓಕೆ. ಸೊ ನೀವೇನು ಲೇಜಿ ಅಲ್ಲ? ನಾನು ಲೇಜಿ ಅಂತಂದ್ರೆ ನಾನು ಒಂಥರ ಲೇಜಿನೇ, ಬಟ್ ಆ್ಯಕ್ಟಿವಿಟಿ ಇದ್ದಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಟೈಮ್ ಸಿಕ್ತಾಗಲೇ ನಾನು ಮಲ್ಕೋತಿದ್ದೆ. ಮನೇಲಂತೂ ನಾನೇ ಲೇಜಿ ಮೇಡಮ್. ನೀವೇ ಲೇಜಿ? ಪರವಾಗಿಲ್ಲ ರೀ, ಹಾನೆಸ್ಟಾಗಿ ಒಪ್ಕೋತೀರಾ ನೀವೆಲ್ಲ. ಓಕೆ. ಸೊ ಈಗ ನಿಮಗೆ ತಂಗಿ ಒಬ್ಬರು ಇದ್ರು ಅಲ್ಲಿ. ಓಕೆ. ಮತ್ತು ಇನ್ನೊಂದು ನಿಮ್ಮದು ಹುಕ್ ಸ್ಟೆಪ್ ತುಂಬ ಫೇಮಸ್ ಆಗಿಬಿಟ್ಟಿತ್ತು. ಈ ಥರ ಒಬ್ಬೊಬ್ಬರ ಜೊತೆನೂ ಒಂದೊಂದು ರೀತಿ ಸ್ಪೆಷಲ್ ಬಾಂಡಿಂಗ್ ಶೇರ್ ಮಾಡ್ಕೊಂಡಿದ್ರಿ. ಆದರೆ ಇವರಷ್ಟು ಜನದಲ್ಲಿ ನೀವು ಒಬ್ಬರನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಆದರೆ ಯಾರನ್ನ ತುಂಬ ಮಿಸ್ ಮಾಡ್ಕೋತೀರಾ? ಅಲ್ಲಿ ನಾನು ಸುಮಂತನ ತುಂಬ ಮಿಸ್ ಮಾಡ್ಕೋತೀನಿ. ಆಮೇಲೆ ಸ್ಕಂದೇಶ್ ಅವ್ರನ್ನ ಮಿಸ್ ಮಾಡ್ಕೋತೀನಿ. ನಾನು ಆಲ್ಮೋಸ್ಟ್ ಆಲ್ ನಮ್ಮ ರೂಮಲ್ಲಿ 6 ಜನ ಇದ್ದು, 6 ಜನನೂ ತುಂಬ ಮಿಸ್ ಮಾಡ್ಕೋತೀನಿ. ಒಬ್ಬರು ಹೆಸರು ಹೇಳಿ. ಸುಮಂತನೇ ಅನ್ಬೋದು. ಸುಮಂತ್ ಅವ್ರನ್ನ ಮಿಸ್ ಮಾಡ್ಕೋತೀರಾ? ಓಕೆ, ಫೈನ್. ಸೊ ಈಗ ತುಂಬ ಶಾರ್ಟ್ ಟೆಂಪರ್ಡ್ ಅಂತ ಅನ್ಸಿದ್ಯಾರು? ಆ್ಯಕ್ಚುಲಿ ನಾನು ಶಾರ್ಟ್ ಟೆಂಪರ್ಡೇ ನಾನೇ ಅನ್ಕೋತೀನಿ ಮೇಡಮ್. ನನಗೆ ಯಾವತ್ತೂ ಅನಿಸ್ಲಿಲ್ವೇ? ಇಲ್ಲ, ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ. ಅಗೋರಿನ ಇನ್ಸಿಡೆಂಟ್ ಆದಾಗ ಮ್ಯಾನ್ ಹ್ಯಾಂಡ್ಲಿಂಗ್ ತನಕ ಹೋಯಿತು. ಸೊ ಅಲ್ಲಿ ಆ ಟೈಮಲ್ಲಿ ನಾನು ಟೆಂಪರ್ ಕಳ್ಕೊಬಿಟ್ಟೆ. ಸೊ
ನಾನೇ ಮೇಡಮ್ ಶಾರ್ಟ್ ಟೆಂಪರ್. ನೀವು ಶಾರ್ಟ್ ಟೆಂಪರ್ಡ್ ಅಂತಾನು ಒಪ್ಕೊಂಡ್ರಿ, ಲೇಸಿ ಅಂತಾನು ಹೌದು. ಒಪ್ಕೊಂಡ್ರಿ. ಬಟ್ ನನಗೆ ಪಾಪ ಯಾವಾಗಲೂ ಚಂದನ್ ಅಂತ ಅಂದ ತಕ್ಷಣ ಸ್ವೀಟ್ ಅಂತಾನೆ ಅನ್ಸೋದು. ನನಗೆ ಅದೊಂದು ಇಮೇಜ್ ಕ್ರಿಯೇಟ್ ಅಂದ್ರೆ ಆಗ್ಬಿಟ್ಟಿದೆ ಎಲ್ಲರಿಗೂ ಎರಡು ಮುಖ ಇರುತ್ತಲ್ಲ ಮೇಡಮ್. ಅಲ್ವಾ? ಸೀಕ್ರೆಟ್ಸ್ ಎಲ್ಲ ಆಚೆ ಬರುತ್ತೆ ಸನ್ನಿವೇಶಕ್ಕೆ ತಕ್ಕಂಗೆ. ಓಕೆ